ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದೇ ಇದ್ರೆ ಅದು ನಿಜವಾಗ್ಲೂ ಕೇವಲ ಕ್ರಾಂತಿಯಾಗಿ ಒಂದು ಸ್ಮೂತ್ ಟ್ರಾನ್ಸಿಷನ್ ಅಂತೂ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಹೇಳಿಕೆ DCM DK ಶಿವಕುಮಾರ್ಗೆ ಚೆಕ್ಮೇಟ್ ಇಟ್ಟಂತೆ ಇದೆಯಾ ಅಂತ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ, ಇದೆಲ್ಲ ಒಂದು ಹೇಳಿಕೆಗಳ ಹಾಗೂ ಚರ್ಚೆಗಳ ಮಧ್ಯೆ ಇವತ್ತು MLC ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂಥ ಒಂದು ಹೇಳಿಕೆ ಇದೆಯಲ್ಲ, ಅದು ಒಂದು ರೀತಿ DK ಶಿವಕುಮಾರ್ ಹಾಗೂ ಅವರ ಟೀಮ್ಗೆ ಪರೋಕ್ಷವಾಗಿ ಚೆಕ್ಮೇಟ್ ಇಟ್ಟಂತೇನೆ ಇದೆ. ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ DCM DK ಶಿವಕುಮಾರ್ ಅವರು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ರು. ಅವರ ಸಂಕಲ್ಪದ ನಡುವೆನೇ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ, ಹೊಸ ಹೆಸರನ್ನ ಚರ್ಚೆಗೆ ತೇಲಿಬಿಟ್ಟಿದ್ದಾರೆ. ಪರ್ಯಾಯ ನಾಯಕ ಸಿದ್ದರಾಮಯ್ಯನವರ ಟೀಮ್ಗೆ ಜೊತೆಗೆ ಸಿದ್ದರಾಮಯ್ಯನವರ ನಂತರ ಪರ್ಯಾಯ ನಾಯಕನ ಹೆಸರನ್ನ ಘೋಷಣೆ ಮಾಡಿ ಪರೋಕ್ಷವಾಗಿ DCM DKಶಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಹಿಂದುಳಿದ ವರ್ಗದ ನಾಯಕತ್ವ ಖಂಡಿತವಾಗ್ಲೂ ಆ ಒಂದು ಚಾಪ್ ಇದೆ, ಮುನ್ನಡೆಸ್ತಾರೆ. ಆ್ಯಂಡ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಪ್ರಬಲ ಹೆಸರು. ಯಾಕಂದರೆ ಅವರು ಉಸ್ತುವಾರಿಗಳನ್ನ ವಹಿಸಿಕೊಂಡು ಯಾವ ರೀತಿಯಾಗಿ ಉಪಚುನಾವಣೆಗಳಾಯಿತು, ಅಲ್ಲಿ ಬಿರುಸಿನಿಂದ ಓಡಾಡಿ ಯಾವ ರೀತಿ ಗೆಲ್ಲಿಸಿದ್ರು, ಅದೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ ನೋಡಿದೆ, ಹೈಕಮಾಂಡ್ ಕೂಡ ಗಮನಿಸಿದೆ. ಇನ್ನು ಸಿದ್ದರಾಮಯ್ಯನವರಾದ ನಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಹಿಂದುಳಿದ ವರ್ಗದ ನಾಯಕತ್ವವನ್ನು ನಾವು ವಹಿಸ್ತಾ ಇದ್ದೇವೆ. ಅಂದರೆ ಅಹಿಂದ ಅಂತಂದರೆ ನಮಗೆ ನೆನಪಿಗೆ ಬರೋದು CM ಸಿದ್ದರಾಮಯ್ಯ. ಆದರೆ ಅವರಾದ ನಂತರ ಯಾವ ಹೆಸರು, ಅದಕ್ಕೆ ಯಾವುದೇ ಥರದ ಉತ್ತರ ಇರಲಿಲ್ಲ ಇವತ್ತಿನವರೆಗೂ. ಆದರೆ ಇವತ್ತು ಆ ಪ್ರಶ್ನೆಗೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಪುತ್ರರಾಗಿರುವಂಥ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೊಸ ಹೆಸರನ್ನು ಈಗ ತೇಲಿಬಿಟ್ಟಿದ್ದಾರೆ. ಅಹಿಂದ ವರ್ಗದ ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ರೆಡಿಯಾಗಿದ್ದಾರೆ. ಈಗ ಅವರಿಗೆ ಆ ಶಕ್ತಿ ಇದೆ. ಯಾಕಂದರೆ ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್, ಜಾತ್ಯತೀತ ತತ್ವ ಇದೆಲ್ಲವನ್ನು ಕೂಡ ಅಳವಡಿಸ್ಕೊಂಡಿರುವಂಥ ನಾಯಕರವರು. ಹೀಗಾಗಿ ನೆಕ್ಸ್ಟ್ ನಮ್ಮ ತಂದೆ ಏನೋ ಒಂದು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ, ಆ ಸಂಧ್ಯಾಕಾಲ ಮುಗಿದ ನಂತರ ಅವರ ಪರ್ಯಾಯವಾಗಿ ನಿಲ್ಲುವಂಥ ಮತ್ತೊಂದು ಅಹಿಂದ ನಾಯಕ ಅಂತಂದರೆ ಅದು ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದು ಮೆಸೇಜನ್ನು ಅವರು ದಾಟಿಸಾಗಿದೆ. ಇನ್ನು ಅಹಿಂದ ಆಟಕ್ಕೆ DKಶಿ ಅವರ ಪ್ರತಿತಂತ್ರ ಏನಿರುತ್ತೆ? ಯಾಕೆಂದರೆ ಅಹಿಂದ ಅನ್ನುವಂಥದ್ದು ಕರ್ನಾಟಕದಲ್ಲಿ ಒಂದು ಪ್ರಬಲ ಸಮುದಾಯ, ಇನ್ಫ್ಯಾಕ್ಟ್ ಒಂದು ದೊಡ್ಡ ಅಂಬ್ರೆಲಾ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಈ ಅಹಿಂದ ಗುಂಪಿಗೆ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರಾಗಿದ್ದರು. ಆದರೆ ಈಗ ಈ ದಾಳಕ್ಕೆ DKಶಿ ಅವರ ಪ್ರತಿತಂತ್ರ ಏನಿರುತ್ತೆ ಆ ಒಂದು ಚರ್ಚೆ ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಎಲ್ಲೋ ಒಂದು ಕಡೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ಬೇಕು ಅಂತಲೋ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ತೇಲಿಬಿಟ್ಟಿದ್ದಾರೆ. ಹಾಗಿದ್ರೆ ಅವರ ಕಡೆಯಿಂದ ಒಂದು ಮೆಸೇಜ್ ಅಂತೂ ಕ್ಲಿಯರ್. ಸಿದ್ದರಾಮಯ್ಯನವರಾದ ನಂತರ ನಮ್ಮ ಬಣದಿಂದ ಮತ್ತೊಂದು ಹೆಸರಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿ. ಆದರೆ ಮತ್ತೊಂದು ಕಡೆಯಲ್ಲಿ ಚಾತಕ ಪಕ್ಷಿಯಂತೆ ಕಾಯ್ತಿರುವಂತಹ DCM DK ಶಿವಕುಮಾರ್ ಅವರ ಕಥೆ ಏನು ಅಂತ. ಖಂಡಿತವಾಗಿಯೂ ರಾಹುಲ್, ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಎರಡು ಸಂದೇಶಗಳು ರವಾನೆಯಾಗಿದೆ. ಒಂದು DCM DK ಶಿವಕುಮಾರ್ ಅವರು ಮಂತ್ರಾಲಯದಲ್ಲಿ ಮಾಡಿರ್ತಕ್ಕಂಥ ಸಂಕಲ್ಪ, ಇನ್ನೊಂದು ಯತೀಂದ್ರ ಸಿದ್ದರಾಮಯ್ಯ ಅವರ ಸಂದೇಶ. ಈಗಾಗಲೇ ನವೆಂಬರ್ ಕ್ರಾಂತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿರ್ತಕ್ಕಂಥ ಮಾತು ಅಂದರೆ ಪ್ರಗತಿಪರವಾಗಿ ಜಾತ್ಯತೀತ ತತ್ವ ಸಿದ್ಧಾಂತ ಇರ್ತಕ್ಕಂಥ ನಾಯಕರು ಯಾರು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತಕ್ಕಂಥ ಹೇಳಿಕೆ ಏನಿದೆ, ಇದು ಸಹಜವಾಗಿ ತಮ್ಮ ತಂದೆ ಸಿದ್ದರಾಮಯ್ಯ ಅವರ ನಂತರ ಆಲ್ಟರ್ನೇಟಿವ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯವನ್ನ, ಈ ಸಮುದಾಯಗಳನ್ನ ಮುನ್ನಡೆಸ್ತಾರೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು DCM DK ಶಿವಕುಮಾರ್ ಅವರು ಇವತ್ತು ಮಾಡಿದಂತ ಸಂಕಲ್ಪ ಏನಿದೆ, ಈ ವಿಚಾರ ಕುರಿತಂತೆ ಅಧಿಕಾರ ಹಂಚಿಕೆ ವಿಚಾರ ಇರ್ಬೋದು, CM ಸ್ಥಾನಕ್ಕೆ ಇರಬೇಕು ಎಂಬತಕ್ಕಂಥ ಪಟ್ಟನ್ನ ಆಗ್ಲಿಂದನೂ ಕೂಡ ನಡ್ಕೊಂತಾ ಬರ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ CM ಸ್ಥಾನದ ವಿಚಾರ ಚರ್ಚೆಯಾಗಿ ಬಂದಂತ ಸಂದರ್ಭದಲ್ಲೆಲ್ಲ ಕೂಡ DCM DK ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಅಹಿಂದ ವರ್ಗಕ್ಕೆ ಅಂದ್ರೆ ಜಾತ್ಯತೀತ ನಾಯಕನಿಗೆ ಪಟ್ಟ ಕಟ್ಟಬೇಕು
ಎಂಬತಕ್ಕಂಥ ಸಿದ್ಧತೆಗಳು ಕೂಡ ತೆರೆಮರೆಯ ಕಸರತ್ತುಗಳು ಕೂಡ ಆರಂಭದಿಂದಲೂ ನಡೀತಾ ಇದ್ದು. ಪರಮೇಶ್ವರ್ ಇರ್ಬೋದು, HCA ಮಹದೇವಪ್ಪ ಸೇರಿದಂತೆ ಇತರ ಸಚಿವರುಗಳು ಕೂಡ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಕೇವಲ ಇದು ಸಿಎಂ ಸ್ಥಾನದ ಹುದ್ದೆಗಷ್ಟೇ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಹೇಳ್ತಾ ಇದ್ದಾರೋ, ಇಲ್ಲ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಸತೀಶ್ ಜಾರಕಿಹೊಳಿ ಅವರೇ ಈ ಸಮುದಾಯಗಳನ್ನ ಮುನ್ನಡೆಸ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ಹೇಳಿಕೆಗಳನ್ನ ನೀಡಿರೋದು ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಪಟ್ಟ ಸಿಗಲಿದೆ ಅಂತಕ್ಕಂಥ ಕ್ಲೂ ಕೂಡ ಈಗ ಸಿಗ್ತಾ ಇದೆ. ಇದರ ಜೊತೆಗೆ DCM DK ಶಿವಕುಮಾರ್ ಅವರು ಅವರ ಮಹತ್ವಾಕಾಂಕ್ಷೆ ಏನಿದೆ ಈ ವಿಚಾರದಲ್ಲಿ ಆರಂಭದಿಂದಲೂ ಕೂಡ ಅವ್ರು ಹೇಳ್ತಾ ಇದ್ರು, ಶಾಸಕರ ಬೆಂಬಲ ಇಲ್ಲದೆ ಇದ್ರು ಕೂಡ ಹೈಕಮಾಂಡ್ ನಾಯಕರ ಕೃಪಾ ಕಟಾಕ್ಷ ಇದ್ರೆ ಆ ಹುದ್ದೆ ಒಲಿಯುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರನ ಹೇಳಿಕೆ ಏನಿದೆ ಈ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವ್ರ ಜೊತೆ ಏನಾದ್ರೂ ಈ ವಿಚಾರ ಕುರಿತಂತೆ ಚರ್ಚೆ ಮಾಡಿದ್ರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಅಹಿಂದ ಸಚಿವರು ಇರ್ಬೋದು, DK ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ಕೂಡ ಅವರ ಮಹತ್ವಾಕಾಂಕ್ಷೆಯ ಹುದ್ದೆ ಸಿಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಅಹಿಂದ ವ್ಯೂಹವನ್ನ ರಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಹಾಗಾಗಿ ನವೆಂಬರ್ ಕ್ರಾಂತಿಯ ವಿಚಾರ ರಾಜ್ಯದಲ್ಲಿ ಏನೆಲ್ಲ ಚರ್ಚೆಗಳಾದ್ರೂ ಕೂಡ ಯಾವುದೇ ನಾಯಕರುಗಳು ಈ ರೀತಿ ಹೇಳಿಕೆಗಳನ್ನು ನೀಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ, DCM ಮತ್ತೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬರ್ತಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಸೇರಿದಂತೆ ಇತರ ವರ್ಗಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ಸಿದ್ಧರಾಗಿದ್ರು ಸಹಿತವಾಗಿ DCM DK ಶಿವಕುಮಾರ್ ಅವರ ಶಕ್ತಿ ಇರ್ಬೋದು, ಅವರ ಸಾಮರ್ಥ್ಯವನ್ನ ಅಲ್ಲೇ ಗಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರುಗಳು ಕೂಡ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಭಿಪ್ರಾಯವನ್ನು ಕೂಡ ಕೇಳಲಾಗುತ್ತೆ. ಆ ನಂತರ ಇತರ ನಾಯಕರನ್ನ ಅಂದ್ರೆ ಅಹಿಂದ ವರ್ಗವನ್ನು ಕೂಡ ಈಗ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ನೋಡಿದಂತ ಸಂದರ್ಭದಲ್ಲಿ ಅಹಿಂದ ವರ್ಗ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಇರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರಂತ ನಾಯಕರುಗಳನ್ನು ಕೂಡ ಈಗ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಕೂಡ ಅನಿವಾರ್ಯತೆ ಆಗುತ್ತೆ. ಹಾಗಾಗಿ ಒಂದ್ ಕಡೆ DCM DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಸಂಕಲ್ಪ ಒಂದ್ ಕಡೆ ಆಗಿದ್ರೆ, ಇನ್ನೊಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರ ಸಂದೇಶ ಕುರಿತಂತೆನೂ ಕೂಡ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ನವೆಂಬರ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರು ಇರ್ಬೋದು, ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಇರ್ಬೋದು, ಜೊತೆಗೆ ತಾವು ಕೂಡ KPCC ಹುದ್ದೆಗೆ ಆಕಾಂಕ್ಷಿ ಅಂತಕ್ಕಂಥ ವಿಚಾರ ಆರಂಭದಲ್ಲಿ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ರು. ಆನಂತರ ಮೈಸೂರಿನಲ್ಲಿ ಸದ್ಯಕ್ಕೆ ನಾನು ಸಿಎಂ ಸ್ಥಾನದಿಂದ ದೂರ ಉಳಿದಿದ್ದೀನಿ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ಸತೀಶ್ ಜಾರಕಿಹೊಳಿ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು, ಜೊತೆಗೆ ಅವರ ಸಿಎಂ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಹೈಕಮಾಂಡ್ಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ. ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ DCM DK ಶಿವಕುಮಾರ್ ಅವರು ನಂಬಿರ್ತಕ್ಕಂಥದ್ದು ಒಂದು ದೈವ ಆದ್ರೆ, ಇನ್ನೊಂದು ಹೈಕಮಾಂಡ್ ನಾಯಕರು ಶತಾಯಗತೆ ನಾನು ಪಕ್ಷಕ್ಕಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ಈ ಸಂದರ್ಭಗಳಲ್ಲಿ ನನ್ನ ಸೇವೆಯನ್ನ ಹೈಕಮಾಂಡ್ ನಾಯಕರು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಸದ್ಯ ಶಾಸಕರ ವಿಶ್ವಾಸದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅಹಿಂದ ವರ್ಗದ ನಾಯಕರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಈಗ ನವೆಂಬರ್ ಕ್ರಾಂತಿಯ ವಿಚಾರದ ಈ ಸಂದರ್ಭದಲ್ಲಿ ನವೆಂಬರ್ ಸನಿಯ ಇರೋದ್ರಿಂದ ಈ ರೀತಿಯ ಹೇಳಿಕೆಗಳ ಜೊತೆಗೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬರಲಿದ್ದಾರೆ, ಜೊತೆಗೆ ಸಿಎಂ DCM ಅವರ ಮನದಲ್ಲಿ ಏನಿದೆ, ಈಗ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರ ಕುರಿತಂತೆ ಕೂಡ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತೆ. ಯಾವುದೇ ಮಹತ್ವರವಾದಂತಹ ಬದಲಾವಣೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಜೊತೆಗೆ ಮಹತ್ವರವಾದಂಥ ಹುದ್ದೆಯನ್ನ ನೀಡಬೇಕಾದ್ರೂ ಕೂಡ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಕೂಡ ಆಲಿಸಬೇಕಾಗುತ್ತೆ. ಅವರ ಸಲಹೆ ಸೂಚನೆಗಳನ್ನು ಕೂಡ ಹೈಕಮಾಂಡ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ DCM DK ಶಿವಕುಮಾರ್ ಅವರು ನಿರಂತರವಾಗಿ ಸಿಎಂ ಸ್ಥಾನಕ್ಕೆ ನಾನು ಕೂಡ ಪ್ರಬಲವಾದ ಆಕಾಂಕ್ಷಿ, ಶತಾಯಗತೆ ಹುದ್ದೆ ಪಡಿಲೇಬೇಕು ಎಂಬತಕ್ಕಂಥ ಜಿದ್ದಿಗೆ ಬಿದ್ದಿರೋದ್ರಿಂದ ಇತರ ನಾಯಕರುಗಳ ಹೇಳಿಕೆಗಳು ಕೂಡ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳೋದ್ರಿಂದ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬರುತ್ತೆ, ಜೊತೆಗೆ DCM DK ಶಿವಕುಮಾರ್ ಅವರ ಸಂಕಲ್ಪ ಈಡೇರುತ್ತಾ, ಯತೀಂದ್ರ ಸಿದ್ದರಾಮಯ್ಯ ಅವರ ಸಂದೇಶ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ರಾಹುಲ್. ರೈಟ್ ಶಿವಪ್ರಸಾದ್, ಥ್ಯಾಂಕ್ ಯು ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.